ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಅದು ಯಾವುದಂದರೆ ಸಾಬುದಾಣಿ ಮಾಡೋ ವಿಧಾನವನ್ನು ತೋರಿಸ್ತೇನೆ ರೀ. ಒಂದು ಗ್ಲಾಸ್ ಸಾಬುದಾಣಿ ರಾತ್ರಿ ತೊಳೆದ ಬಸದಿಟ್ಕೋಬೇಕ್ರಿ. ಒಂದು ಮಿಕ್ಸಿ ಜಾರೊಳಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಎರಡು ಮಿಕ್ಸರ್ ಮಾಡಿ ತಕ್ಕೋಬೇಕ್ರಿ. ಹಸಿಮೆಣ್ಸಿನ್ಕಾಯಿ ಶೇಂಗಾ ಎರಡು ಮಿಕ್ಸರ್ ಮಾಡಿ ತಗೋಬೇಕು. ಒಂದು ಗ್ಲಾಸ ರಾತ್ರಿನ ನೆನೆ ಹಾಕಿ ಬಸದಿಟ್ಕೊಂಡೀನಿ ರೀ. ಪಾವು ಕೆ ಜಿ ಅದಾವ ಸಾಬುದಾಣಿ. ಮತ್ತು ಒಂದು ಕಡಾಯಿ ಇಡಬೇಕು ರೀ. ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಒಂದು 4 ಸ್ಪೂನ್ ಹಾಕೇನಿ. ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡ್ಕೋಬೇಕು ರೀ. ಬಟಾಟೆ ಹಾಕಿ ಭಾರಿ ಟೇಸ್ಟ್ ಆಗ್ತಾವೆ ರೀ ಸಾಬುದಾಣಿ. ಬಟಾಟೆನೂ ಹಾಕಬೇಕು. ಇದ್ರ ಬೇಕಾರೆ ಸ್ವೀಟ್ ಪೊಟ್ಯಾಟೊ ಇರ್ತೈತಲ್ಲ ರೀ, ಗೆಣಸು, ಅದನ್ನು ಹಾಕ್ಬೋದು. ಒಂದು ಚಿಟಿಗೆ ಹಿಂಗೆ ಹಾಕೀನಿ ರೀ. ಹಿಂಗೆ ಹಾಕಿ 2 ಬಟಾಟೆ ಸಣ್ಣಂಗೆ ಹೆಚ್ಚಿಟ್ಕೊಂಡೇನಿ ರೀ. ಬಟಾಟೆ ಮೊದಲೆಲ್ಲ ಫ್ರೈ ಮಾಡ್ಕೋಬೇಕು ರೀ. ಚಲೋ ಫ್ರೈ ಆಗ್ಬೇಕು ಬಟಾಟೆ. ಒಗ್ಗರಣೆ ಒಳಗೆ ಸ್ವಲ್ಪ ಎಲ್ಲ ಉಮ್ಗೊಂಡಂಗೆ ಆಗ್ಬೇಕು ರೀ. ಅವು ಮೆತ್ತಗೆ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ರೀ ಬಟಾಟೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಲಘು ಫ್ರೈ ಆಗೋ ಸಲುವಾಗಿ ಒಂದು ಸ್ಪೂನ್ ಉಪ್ಪು ಹಾಕೋಬೇಕು ರೀ. ಆಮೇಲೆ ಈರುಳ್ಳಿ ಒಂದು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು ಈರುಳ್ಳಿ ಹಾಕಿ ಅದ್ರ ಬಟ್ಟಿಗಿನ 2 ಚಲೋ ತಂಗಿ ಫ್ರೈ ಆಗ್ಬೇಕು ರೀ. ಈ ಥರ ಮಾಡಿ ನೋಡಿರಿ ನೀವು, ಭಾಳ ಟೇಸ್ಟ್ ಆಗ್ತೈತಿ. ಈಗ ನಾ ಬಟಾಟೆ ಹಾಕೀನಿ ರೀ. ನೀವು ಇದ್ರೆ ಸ್ವೀಟ್ ಪೊಟ್ಯಾಟೊ ಹಾಕಬೇಕು. ಯಾವುದಾರೆ ಒಂದು ಆಪ್ಷನಲ್ಲ, ಯಾವ್ದು ಬಟಾಟೆ ಅಥವಾ ಸ್ವೀಟ್ ಪೊಟ್ಯಾಟೊ ಎರಡರಾಗ ಒಂದು ಹಾಕಬೇಕು. ಈಗ ನಾ ಬಟಾಟೆ ಹಾಕೀನಿ ರೀ. ಈಗ ಗೆಣಸು ಬರಾಕತ್ತಾವಲ್ಲ ರೀ, ಗೆಣಸನ್ನು ಹಾಕ್ಬೋದು ನೋಡಿರಿ. ಈ ಥರ ಎಲ್ಲ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಆದಮೇಲೆ ಅದನ್ನು ನಾವು ರುಬ್ಬಿಟ್ಟಂತದ ತೋರಿಸ್ತೇನೆ ನಿಮ್ಗೆ. ಮತ್ತು 2 ಸ್ಪೂನ್ ತುಪ್ಪ ಹಾಕೀನಿ ರೀ. ಮೊದಲು ಎಣ್ಣೆ ಹಾಕೀನಿ, ಆಮೇಲೆ ತುಪ್ಪ ಹಾಕೀನಿ. ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಮಿಕ್ಸಿ ಜಾರ್ ಒಳಗೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ರೀ ಸಣ್ಣಗೆ, ಅದನ್ನು ಆ ಒಗ್ಗರಣೆ ಒಳಗೆ ಹಾಕಿಲ್ಲ ಚಲೋ ತಂಗಿ ಚಮಚಲೆ ಕೈ ಆಡಿಸ್ಬೇಕು ರೀ. ಎಲ್ಲ ತಳ ಹಿಡಿತಿರ್ತೈತಿ. ಲೋ ಫ್ಲೇಮ್ ಒಳಗೆ ಇಟ್ಟು ಅದನ್ನೆಲ್ಲ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವು ನೋಡಿರಿ, ಒಂದು ಪಾವು ಕೆ ಜಿ ರಾತ್ರಿನ ನೆನೆ ಹಾಕಿ ಬಸದಿಟ್ಕೊಂಡಿದ್ದೆ. ಅದನ್ನೇನು ತೋರಿಸಿಲ್ಲ, ಅದೆಲ್ಲ ಗೊತ್ತಿರ್ತೈತಿ ಎಲ್ಲರಿಗೆ ತೋರಿಸೋದು. ಮತ್ತು ಈ ಥರ ಮಾಡಿ ಚಲೋ ತಂಗಿ ಒಂದು 5 ನಿಮಿಷ ಇದ್ರನ್ನ ಬಿಸಿ ಮಾಡ್ಕೋಬೇಕು ರೀ. ಅವೆಲ್ಲ ಸಾಬುದಾಣಿ ಹಸಿ ವಾಸನೆ ಹೋಗ್ಬೇಕು. ಅವಾಗ ಕಾನ್ಸ್ ಥರ ಆಗ್ತಾವ್ರಿ ಅವು. ಫ್ರೈ ಮಾಡೋಣ ಚಲೋ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು. ಅಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗ್ತೈತೆ. ಸಾಬುದಾಣಿ ಹಸಿ ಇರ್ತೈತಲ್ಲ ರೀ. ಒಂಚೂರು ಸಕ್ಕರೆ ಹಾಕಿ ಮತ್ತೆಲ್ಲ ಚಲೋ ತಂಗಿ ಕೈ ಆಡಿಸ್ಬೇಕು ರೀ. ನೋಡಿರಿ, ಈ ಥರ ಒಂದು 5 ನಿಮಿಷ ಬಿಸಿ ಮಾಡ್ಬೇಕು ರೀ. ಅದನ್ನು ಲೋ ಫ್ಲೇಮ್ ಒಳಗೆ ಇಡಬೇಕು. ಇದಕ್ಕೆ ತಳ ಹತ್ತೈತಿಲ್ಲ, ಹೊತ್ತೈತಿ ರೀ ತೆಳಗೆ. ಈ ಥರ ಚಲೋ ತಂಗಿ ಹಿಂಗೆ ಕೈ ಆಡಿಸಿ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಬೇಕು ರೀ. ಚೂರು ಸಕ್ಕರೆ ಹಾಕಿರ್ತೀವಲ್ಲ, ಅದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿ ಮತ್ತೆಲ್ಲ ಚಲೋ ತಂಗಿ ಕೈ ಆಡಿಸಿ ಕೊತ್ತಂಬರಿ ಉದುರಿಸಿ ರೆಡಿ ಆಗೈತೆ ನೋಡಿರಿ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಭಾರಿ ಆಗ್ತೈತಿ. ಇದನ್ನು ಉಪವಾಸಕ್ಕೂ ಮಾಡ್ಕೋತಾರೋ, ಸೈಂದರ್ಲೇನು ಉಪ್ಪು ಹಾಕ್ತಾರೋ. ಈಗ ನಾ ಸಾದಾ ಉಪ್ಪು ಹಾಕೀನಿ. ಈ ಥರ ಸರ್ವಿಂಗ್ ಬಾಯ್ಲ್ಗೆ ಹಾಕ್ಕೊಂಡು ರೆಡಿ ಆಗೈತೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಪ್ರೇಕ್ಷಕರೇ. ನಮಸ್ಕಾರ.